ಹಲೋ ಫ್ರೆಂಡ್ಸ್, ರಾಷ್ಟ್ರೀಯ ಕಿಚನ್ಗೆ ಸ್ವಾಗತ. ಇವತ್ತು ಏನಾದರೂ ಸಿಹಿ ಮಾಡಮ್ಮ ಅಂತ ಹೇಳಿದ್ರು. ಅದಕ್ಕೆ ನಾನು ನೋಡಿದೆ ಏನಿದೆ ಅಂದ್ಬಿಟ್ಟು. ಬ್ರೆಡ್ ಇತ್ತು, ಹಾಲಿತ್ತು. ಅದರಿಂದ ಏನಾದರೂ ಒಂದು ಸಿಹಿ ಮಾಡಬೇಕು ಅಂದ್ಬಿಟ್ಟು ರಸ್ಮಲಾಯಿ ಮಾಡಬೇಕು ಅಂದ್ಕೊಂಡು ಕಡಾಯಿ ಇಟ್ಟಿದ್ದೀನಿ. ಹಾಲು ಹಾಕ್ತಾಯಿದ್ದೀನಿ, ಅರ್ಧ ಲೀಟ್ರ್ ಹಾಲು. ಇದು ಹಾಲು ಚೆನ್ನಾಗಿ ಕುದಿ ಬರಬೇಕು. ಸ್ವಲ್ಪ ಕೆನೆ ಥರ ಕಟ್ಟಬೇಕು. ಸಕ್ಕರೆ ಹಾಕ್ತಾಯಿದ್ದೀನಿ. ಒಂದು 4 ಸ್ಪೂನ್ ಹಾಕ್ತಾಯಿದ್ದೀನಿ. ಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕೋಬೋದು. ಚೆನ್ನಾಗಿ ಕುದಿ ಬರ್ತಾಯಿದೆ. ಇದು ಸ್ವಲ್ಪ ಕೆನೆ ಕಟ್ಟಬೇಕು. ಸ್ವಲ್ಪ ಕ್ರಷ್ ಮಾಡಿದ ಇದು ಗೋಡಂಬಿ ಮತ್ತು ಬಾದಾಮಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ, ಕೇಸರಿ ದಳ ಸ್ವಲ್ಪ, ಕೇಸರಿ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಬರುತ್ತೆ. ಮತ್ತು ಕಸ್ಟರ್ಡ್ ಪೌಡ್ರ್ ಹಾಕಿದ್ಮೇಲೆ ಮತ್ತೆ ಕಲರ್ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಮೊದಲೊಂದು ಸರಿ ಮಾಡಿದೆ ನಾನು. ಚೆನ್ನಾಗಿ ಕುದಿ ಬರಬೇಕು. ಇಷ್ಟು ಕುದಿ ಬಂದರೆ ಸಾಕು. ಈಗ ನೋಡಿ, 2 ಚಮಚ ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀನಿ. ಇದು ನೀರು ಹಾಕಿಬಿಟ್ಟು ಕಲಿಸ್ಕೋಬೇಕು. ಗಂಟಿಲ್ಲದೆ ಇರೋ ಥರ ಕಲಿಸ್ಕೋಬೇಕು. ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಕುದ್ದು ಗಟ್ಟಿಯಾಗುತ್ತೆ. ಇದು ಬಾದಾಮಿ, ಗೋಡಂಬಿ, ಇದು ಏಲಕ್ಕಿ ಸ್ಮೆಲ್ಲು ಘಮ ಘಮ ಅಂತ ಮನೆಯೆಲ್ಲ ಸುತ್ಕೊಂಡಿದೆ. ಇದು ಚೆನ್ನಾಗಿ 1 ನಿಮಿಷ ಕುದಿಸ್ಬೇಕೀಗ. ಆಗಿದೆ. ಇದು ತಣ್ಣಗಾದರೆ ಇನ್ನೂ ಗಟ್ಟಿ ಆಗುತ್ತೆ. ಇನ್ನೂ ಗಟ್ಟಿ ಆಗುತ್ತೆ. ಇದು ಒಂಥರ ರಬ್ಡಿ ಥರ, ಹೀಗೂ ಕುಡಿಬೋದು. ಬಾದಾಮಿ ಹಾಲು ಥರ ಇರುತ್ತೆ. ಈಗ ಬಾದಾಮಿ ಹಾಕೊಳ್ಳೋಣ. ನೋಡಿ, ಬಾದಾಮಿ ಹಾಕ್ತಾಯಿದ್ದೀನಿ. ಗೋಡಂಬಿ ಮತ್ತು ಪಿಸ್ತಾ ಹಾಕ್ತಾಯಿದ್ದೀನಿ. ಸ್ವಲ್ಪ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ಸ್ವಲ್ಪ ಹಾಲಿನ ಪುಡಿ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕ್ತಾಯಿದ್ದೀನಿ ಸ್ವಲ್ಪ. ಇದನ್ನೆಲ್ಲ ರುಬ್ಕೋತೀನಿ ನಾನೀಗ. ನೋಡಿ, ರುಬ್ಕೊಂಡಿದ್ದೀನಿ. ಈ ಥರ ರುಬ್ಕೊಂಡ್ರೆ ಸಾಕು. ಇದನ್ನೆಲ್ಲ ಉಂಡೆ ಕಟ್ಟಬೇಕು. ಸಣ್ಣ ಸಣ್ಣ ಉಂಡೆ ಕಟ್ಟಬೇಕು. ಇದಕ್ಕೂ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ.
ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು. ಹಾಲು ಹಾಕ್ಬಿಟ್ಟು ಮಾಡ್ತಾರೆ, ನಾನು ಹಾಲಿನ ಪುಡಿ ಮತ್ತು ದ್ರಾಕ್ಷಿ ಹಾಕಿದ್ದೀನಿ. ಈ ಥರ ಉಂಡೆ ಮಾಡಿಕೊಂಡ್ರೆ ಸಾಕು. ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ. ಬ್ರೆಡ್ಡೆಲ್ಲ ಅಂಚೆಲ್ಲ ತೆಗೆಯೋಣ ಈಗ. ಹೀಗೆ ಎಲ್ಲ ತೆಗಿಬೇಕು. ಕಟ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ನೀರೆಲ್ಲ ಅದ್ದಿ ಮೆತ್ತಗೆ ಮಾಡ್ಕೋಬೇಕು. ಇದು ಒಂದೊಂದೇ ಉಂಡೆ ಇದರಲ್ಲಿ ಇಡಬೇಕು. ಬೇಕಾದರೆ ಈ ಥರ ಉಂಡೆ ಥರನೂ ಮಾಡ್ಬೋದು, ಇಲ್ಲ ಪ್ರೆಸ್ ಮಾಡಿಬಿಟ್ಟು ಆ ಥರನೂ ಮಾಡ್ಬೋದು. ನಾನು ಉಂಡೆ ಥರನೇ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಮಾಡ್ಕೋಬೇಕು. ಹೀಗೆ ಎಲ್ಲ ಮಾಡ್ಕೊಂಡಿದ್ದೀನಿ. ಈಗ ಇದು ಬೇಯಿಸಿದ್ದು ಕಸ್ಟರ್ಡ್ ಹಾಲು ಇದಕ್ಕೆ ಹಾಕಬೇಕು. ಒಳಗಡೆ ತುಂಬಿರೋ ಸ್ಟಫಿಂಗು ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದು. ಈಗ ಇದಕ್ಕೆ ಪಿಸ್ತಾ ಚೂರು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೇಸರಿ ಹಾಕ್ತಾಯಿದ್ದೀನಿ, ಅಟ್ರಾಕ್ಷನ್ ಆಗಿರುತ್ತೆ ಅದಕ್ಕೋಸ್ಕರ. ನೋಡಿ ರಸಮಲಾಯಿ. ನಿಮಗಿದು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ಹೊಸ ರೆಸಿಪಿ ಬೇಕಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮಾಡಿ. ಥ್ಯಾಂಕ್ ಯು.